ಬೆಂಗಳೂರಿನ ತಾವರೆಕೆರೆ ಹೋಬಳಿಯಲ್ಲಿ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. 12,000 ಕೋಟಿ ಮೌಲ್ಯದ 500 ಸರ್ಕಾರಿ ಭೂಮಿ ಕಬಳಿಕೆಯನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ರಮೇಶ್ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್. ಮಾಗಡಿ ಶಾಸಕ ಬಾಲಕೃಷ್ಣ ಪತ್ನಿ ರಾಧಾ ಮೇಲೆ ಇವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಮಾಜಿ ಮೇಯರ್ ಪುಟ್ಟರಾಜು ಪತ್ನಿ ಮಾಲಾ ವಿರುದ್ಧ ಈ ರೀತಿಯಾದಂತಹ ಆರೋಪ ಕೇಳಿಬರ್ತಾ ಇದೆ. ಇಬ್ಬರು ಐಎಎಸ್ 5 ಕೆಎಎಸ್ ಅಧಿಕಾರಿಗಳ ಮೇಲೆಯೂ ಆರೋಪವನ್ನ ಮಾಡಲಾಗಿದೆ. 8,879 ಪುಟಗಳ ದಾಖಲೆಗಳ ಸಹಿತ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ ಬಯಲಿಗೆ ಬಂದಿರತಕ್ಕಂಥ ಅತಿ ದೊಡ್ಡ ಸರ್ಕಾರಿ ಭೂ ಕಬಳಿಕೆ ಹಗರಣವನ್ನು ನಾನು ಇವತ್ತು 8,879 ಪುಟಗಳ ದಾಖಲೆಗಳ ಸಹಿತ ಮಾನ್ಯ ಲೋಕಾಯುಕ್ತರಿಗೆ 1,67,751 ಪುಟಗಳ ದಾಖಲೆಗಳನ್ನು ನೀಡಿ ಈ ಎಲ್ಲ ಸರ್ಕಾರಿ ಭೂಗಳರ ವಿರುದ್ಧ ಮತ್ತು ಅವರಿಗೆ ಸಹಕಾರ ನೀಡಿರ್ತಕ್ಕಂಥ ಇಬ್ಬರು IAS 5 KAS ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇನೆ. ನಾನು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಮುಂಚೆ ಭಾರತ ದೇಶದ ಪತ್ರಿಕಾಗೋಷ್ಠಿಗಳ ಇತಿಹಾಸದಲ್ಲಿ ಒಂದು ಹಗರಣಕ್ಕೆ ಸಂಬಂಧಿಸಿದ ಅತಿ ಹೆಚ್ಚು ಪುಟಗಳ ದಾಖಲೆಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಿಮ್ಮ ಮುಂದೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ ಬಯಲಿಗೆ ಬಂದಿರತಕ್ಕಂಥ ಅತಿ ದೊಡ್ಡ ಸರ್ಕಾರಿ ಭೂ ಕಬಳಿಕೆ ಹಗರಣವನ್ನು ನಾನು ಇವತ್ತು